ಈ ಮಿಸ್ಸಿಂಗ್ ಲಿಂಕ್ಸ್ ಅಂತ ಕರೀತಾರೆ. ಮಿಸ್ಸಿಂಗ್ ಲಿಂಕ್ಸ್ ಎಲ್ಲಿ ಏನು ಅಂಶ ಬಿಟ್ಬಿಟ್ರು ಅಂತ ಹೇಳಿ. ಆಗಲೇ ಬಸವರಾಜರು ಒಂದು ಮಾತು ಹೇಳ್ತಾ ಇದ್ರು, ಈ ಅರ್ಧ ಸತ್ಯ ಇದೆಯಲ್ಲ ಸುಳ್ಳಿಗಿಂತ ಸಖತ್ ಅಪಾಯಕಾರಿ ಅದು ಅಂತ ಹೇಳಿ. ಅರ್ಧ ಸತ್ಯವನ್ನು ತುಂಬ ಚೆನ್ನಾಗಿ ಪೂರ್ತಿ ನಿಜಕ್ಕಿಂತ ಚೆನ್ನಾಗಿ ನಂಬಿಸ್ಬಹುದು ಅಂತ ಅದರಲ್ಲಿ ಅರ್ಧ ಸತ್ಯ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಪ್ರಧಾನಮಂತ್ರಿ ಆಗಿರಲಿ 10 ವರ್ಷಗಳ ಹಿಂದೆ ಅಂತ ಬಂತು, ಟ್ಯಾಕ್ಸ್ ಎಷ್ಟು ಹೋಗ್ತಿತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವರಿಗೆ ಹೋದ ಎಷ್ಟು ತೆರಿಗೆಯಲ್ಲಿ ರಾಜ್ಯಕ್ಕೆ ಅವರು ಎಷ್ಟು ಮರಳಿಸಿದ್ರು ಅಂತ ಒಂದು ಪಾಯಿಂಟ್ ಬರುತ್ತೆ. ಸಪೋಸು 10 ವರ್ಷಗಳು, ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಪೆಟ್ರೋಲ್ ಡೀಸೆಲಿಂದ 75,000 ಕೋಟಿ ತಗೊಳ್ಳೋರು ತೆರಿಗೆ ಸೆಂಟ್ರಲ್ ಗೌರ್ಮೆಂಟು 10 ವರ್ಷಗಳ ಹಿಂದೆ ಕತೆ. ಈಗ ಬಂದರೆ ಇದೇ ಪೆಟ್ರೋಲ್ ಡೀಸೆಲಲ್ಲಿ 3,75,000 ಕೋಟಿ ಹೋಗುತ್ತೆ ಒಂದು ವರ್ಷಕ್ಕೆ. ನಿಮ್ಗೆ ಅಂತರ ಚೆಕ್ ಮಾಡ್ಕೊಳ್ಳಿ. 75 ಎರಡ್ಲಿ 150, 150 ಎರಡ್ಲಿ 300, ಅದ್ರ ಮೇಲೆ 75,000 ಅಂದರೆ ನಿಮಗೆ ಹೆಚ್ಚು 5 ಪಟ್ಟು ತೆರಿಗೆ ನಿಮಗೆ ಜಾಸ್ತಿ ವಸೂಲಿ ಆಯ್ತಲ್ಲ, ಇದನ್ನು ಮರೆಮಾಚಿಬಿಡ್ತಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆಗಿನ ತೆರಿಗೆ ವಸೂಲಿ ಲೆಕ್ಕದಲ್ಲಿ ಅವತ್ತಿನ ಇನ್ಫ್ಲೇಷನ್ ಅಂತಾರೆ, ಅಂದರೆ ಹಣದ ಮೌಲ್ಯ ಎಷ್ಟಿತ್ತು ಅಂತ. ₹1 ಏನು ಮರ್ಯಾದೆ ಇತ್ತು, ₹100 2004ನೇ ಇಸ್ವಿಲೋ 2006ನೇ ಇಸ್ವಿಯಲ್ಲೋ 2008ನೇ ಇಸ್ವಿಲೋ ಒಬ್ಬರು ಜೇಬಲ್ಲಿದ್ದರೆ ಅದಕ್ಕಿದ್ದ ತೂಕ ವೆಯ್ಟೇಜ್ ಏನಿತ್ತು, ಅದೇ ₹100ಗೆ 2024ಇರ್ತಕ್ಕಂಥ ತೂಕ ಏನು? ಡಾಲರ್ ಎದುರುಗಡೆ ರೂಪಾಯಿ ಎಷ್ಟು ಮರ್ಯಾದೆಯನ್ನು ಕಳೆದುಕೊಂಡಿದೆ? ಈ ಲೆಕ್ಕಾಚಾರ ಹಾಕಲ್ಲ ನೋಡ್ರಿ. ಅವ್ರು ಮನಮೋಹನ್ ಸಿಂಗ್ ಅವರು ಬರೀ 60,000 ಕೋಟಿ ಕೊಟ್ಬಿಟ್ಟಿದ್ರು, ಇವ್ರು ನೋಡ್ರಿ 2 ಲಕ್ಷ ಕೋಟಿ ಕೊಟ್ಟಿದ್ದಾರೆ, 2 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಏನ್ರಿ ಇದು ನೋಡಿದ್ರೆ ಇವರೇ ಗ್ರೇಟ್ ಅಲ್ವಾ? ಇಲ್ಲಿ ಮಿಸ್ ಆಗೋ ಲಿಂಕ್ ಏನು ಹೇಳಿ? ಮಿಸ್ಸಿಂಗ್ ಲಿಂಕ್ ಏನು? ಪಾರ್ಟಿ ಯಾವುದಾದ್ರು ಇಲ್ಲ ರೀ, ಮಿಸ್ಸಿಂಗ್ ಲಿಂಕ್ ಇಷ್ಟೇ. ಅವತ್ತಿನ ತೆರಿಗೆ ವಸೂಲಿಯ ಎಷ್ಟು % ಅವ್ರು ಕೊಟ್ಟಿದ್ರು, ಇವತ್ತಿಗೆ ನಮ್ಮ ಸರ್ಕಾರ ಹೇಳುತ್ತೆ, ಕರ್ನಾಟಕ ಸರ್ಕಾರ ಹೇಳುತ್ತೆ, ರೀ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿಗೆ ಮೇಲೆ ಕಟ್ತೀನಿ ರೀ ನಾನು ನಿಮಗೆ, 50,000 ಕೋಟಿ ಕೊಟ್ಟಿದ್ರೆ ನನಗೆ ಅಂತ ಹೇಳಿದಾಗ ಮಾತಾಡಬೇಕಾಗಿರೋದು ಯಾರದ್ರ ಬಗ್ಗೆ? ಇಲ್ಲಿ ಪರ್ಸೆಂಟೇಜ್ ಮಾತಾಡಬೇಕು. ಫಾರ್ ಎಕ್ಸಾಂಪಲ್ ನೀವುಗೆ 2014ನೇ ಇಸ್ವಿಲೋ 2004ನೇ ಇಸ್ವಿಲೋ ನೀವೊಬ್ಬನು ₹100 ಕೊಟ್ಟಿದ್ರಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಬದಲಿಯಾಗಿ ಅವನು ನಿಮ್ಗೊಂದು ₹60 55 ಕೊಡ್ತಿದ್ದ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಅದು ನಿಮಗೆ ಅದ್ಭುತವಾದಂಥ ಹಣ. ಈ ಕಾಲಘಟ್ಟದಲ್ಲಿ ನೀವು ₹1,000 ಕೊಡ್ತಾ ಇರ್ತೀರ ಒಬ್ಬನಿಗೆ, ₹1,000 ಕೊಟ್ಟಿರ್ತೀರ ಒಬ್ಬನಿಗೆ, ಅವನಿನ್ನು ವಾಪಸ್ಸು ನಿಮಗೆ ₹250 ಕೊಟ್ಬಿಡ್ತಾನೆ. ನಿಮಗೆ ಹೇಳ್ಕೊಳಕ್ಕೇನು ಹೇಳಿ ರೀ, ಅವ್ರ ಕಾಲದಲ್ಲಿ ಬರೀ ₹55 ಕೊಡ್ತಾ ಇದ್ದಿದ್ದು ನಿನಗೆ, ಈಗ ನೋಡು ₹250 ಕೊಟ್ಟವ್ರೆ. 50 ದೊಡ್ಡದಾ 250 ದೊಡ್ಡದಾ? ಯಾರೇ ಆಗಲಿ ಕನ್ವಿನ್ಸ್ ಆಗೋದೇನು ಹೇಳಿ, 250 ದೊಡ್ಡದು ಅಂತ. ಎಷ್ಟು ರೂಪಾಯಲ್ಲಿ ₹250 ಅಂತ ಯಾರೂ ಮಾತಾಡಲ್ಲ. ಇದಲ್ವೇನು ಸಮಸ್ಯೆ ಇರೋದು ಆನಂದ್? ಹೌದು ಸರ್, ಖಂಡಿತವಾಗ್ಲೂ ಈಗ ಏನಾಗ್ತಿದೆ ಅಂದರೆ ನೀವು ಹೇಳ್ತಾ ಇರೋದು ಹೌದು. ಅಫ್ಕೋರ್ಸ್ ಸುಳ್ಳಿಗೆ ಬೇಗ ಸಿಗುತ್ತೆ, ಮಾಹಿತಿ ಸಿಗುತ್ತೆ ಅಂತ, ಅಂದರೆ ಬೇಗ ರೀಚ್ ಆಗುತ್ತೆ ಅಂತ. ಸರ್ 2014 ಮತ್ತು 2015ರಲ್ಲಿ ಖಾಸಗಿ ಹೂಡಿಕೆದಾರರು ಅಂತವ್ರು ಏನಿದ್ರು, ನಮ್ಮ ಏನು ಬಂಡವಾಳ ಹಾಕುವಂಥವರು, ಅವರು ಆ್ಯಕ್ಚುಲಾಗಿ ಬಂಡವಾಳ ಹಾಕಿದ್ರೆ ಅಲ್ಲೊಂದು ಕೈಗಾರಿಕೆ ಬರುತ್ತೆ, ಕೈಗಾರಿಕೆ ಬಂದ ಮೇಲೆ ಉದ್ಯಮ ಆಗುತ್ತೆ, ಉದ್ಯಮದಿಂದ ಉದ್ಯೋಗ ಪ್ರಗತಿ ಆಗುತ್ತೆ, ಅಲ್ಲಿಂದ ಹಾಗೆ ಆಟೋಮೆಟಿಕ್ಕಾಗಿ ಎಲ್ಲನೂ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಆಗುತ್ತೆ. ಓಕೆ, 30% ಇರು ಸರ್ ಆಗ 2014-15ರಲ್ಲಿ, ಅಂದರೆ ಕಾಂಗ್ರೆಸ್ಸು ಅಲ್ಲಿಗೆ ತಮ್ಮ ಇದನ್ನ ಆಡಳಿತ ಬಿಟ್ಟ ನಂತರ ಏನು 30% ಆಫ್ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ರು. ಓಕೆ, ಇನ್ವೆಸ್ಟ್ಮೆಂಟ್ FDI ಹೇಳ್ತಿರೋದು ನೀವು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಹೌದು, ಇವತ್ತು 19% ಇಳಿದಿದೆ ಸರ್. ಓಕೆ, ಕಾರಣ ಏನು ಅಂತಂದ್ರೆ ಕೈಗಾರಿಕೋದ್ಯಮಿಗಳಿಗೆ ವಿಶ್ವಾಸದ ಕೊರತೆ ಆಗಿದೆ. 2.4 ಲಕ್ಷ ಜನ ಪ್ರತಿ ವರ್ಷ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. HNI, ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಅಂತ ಕರೀತಾರೆ. ಅವ್ರು ಎಲ್ಲಾ ರಂಗದಲ್ಲೂ ಇರ್ತಾರೆ. ಲೈಕ್ ಆರೋಗ್ಯ ಕ್ಷೇತ್ರದಲ್ಲಿ ಆಗ್ಬೋದು, ವೈದ್ಯರಾಗ್ಬೋದು, ಎಂಜಿನಿಯರ್ ಆಗ್ಬೋದು, ವಿಜ್ಞಾನಿಗಳಾಗ್ಬೋದು, ಅಂತ ಅಸೆಟ್ ಇವತ್ತು 2.4 ಲಕ್ಷ ಜನ ಪ್ರತಿ ವರ್ಷ ದೇಶ ಬಿಟ್ಟು ಹೋಗ್ತಾ ಇದೆ. ಎಂತ ಅಸೆಟ್ ಹೋಗ್ತಾ ಇದೆ? ಅವ್ರಿಗೂ ಇದೇ ಪ್ರಾಬ್ಲಮ್. ಹೆಂಗಾರೆ ಪ್ರಾಪರ್ ಆಗಿರೋ ಅವ್ರಿಗೆ ಇದಿರಲ್ಲ, ನೀವು ಹೇಳಿದಾಗ ಸ್ಕೇಲ್ ಇರೋದಿಲ್ಲ, ಅವರಿಗೆ ಮಾನದಂಡ ಇರೋದಿಲ್ಲ, ಇಷ್ಟ ಬಂದಂಗೆ ಮಾಡೋದು, ಇಷ್ಟ ಬಂದಂಗೆ ಬಿಡೋದು, ಅವ್ರ ಮೇಲೆ ಟ್ಯಾಕ್ಸ್ ಹಾಕೋದು, ಟ್ಯಾಕ್ಸ್ ತೆಗೆಯೋದು, ಈ ಥರದ್ದೆಲ್ಲ ಭಾಳಷ್ಟು ಕನ್ಫ್ಯೂಷನ್ಸ್ ಇತ್ತು. ಇದಾದ ನಂತರ ಈಗ ಏನಾಗಿದೆ, 70 ವರ್ಷದಲ್ಲಿ ನ್ಯೂ ಇಂಡಿಯಾ ಅನ್ನೋ ಟ್ಯಾಗ್ ಅಲ್ಲಿ ಸುಮಾರು ಖಾಸಗೀಕರಣ ಮಾಡಿಬಿಟ್ಟು ಎಲ್ಲಾನು, ಬಂದರು ಆಗಬಹುದು ಅಥವಾ ಏರ್ಪೋರ್ಟ್ಗಳನ್ನ ಆಗ್ಬೋದು, ಇವುಗಳನ್ನೆಲ್ಲ ಖಾಸಗೀಕರಣ ಮಾಡ್ತಾ ಬರ್ತಾ ಹೋದ್ರು. ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ನಾನು ಮೊನ್ನೆ ಡಿಬೇಟಲ್ಲಿ ಇನ್ನೊಬ್ಬರನ್ನ ಕೇಳ್ತಿದ್ದೆ, ಸರ್ ಖಾಸಗೀಕರಣ ಮಾಡ್ತಾ ಇದ್ರಲ್ಲ, ಯಾಕೆ ಇಷ್ಟೊಂದು ಖಾಸಗೀಕರಣ ಮಾಡ್ತಾ ಇದ್ದೀರಾ, ಏನಾಗ್ತಾ ಇದೆ, ಯಾತಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಯಾವುದೋ ಉದ್ಯಮಿಗಳ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ವಿ ನಾವು. ಅದಕ್ಕೆ ಅವ್ರು ಅಂತಾರೆ, ಇಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಬಹಳ ಸೋರಿಕೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಅದನ್ನ ತಡೆಗಟ್ಟಬೇಕು, ನೀವು HAL ಮತ್ತು BSNL ಇದ್ದಾಗ ಲಾಸ್ ಆಯಿತು ಅಂತ.
ಸರ್ ಲಾಸ್ ಆದಾಗ ಏನ್ ಮಾಡ್ಬೇಕು, ಸಚಿವರು ಅಂತ ಒಬ್ರು ಇರ್ತಾರೆ ಅದಕ್ಕೆ. ಓಕೆ, ನಾವ್ ಏತಕ್ಕೆ ನೀವು ಹಂಗಾದ್ರೆ ನೀವು LNTನೋ ಇಲ್ಲ ಅದಾನಿ ಅವ್ರನ್ನ ಯಾರನ್ನ ಕರ್ಕೊಂಡ್ COEಗಳನ್ನೇ ಕೂರಿಸ್ಬೋದಲ್ಲ ಮಿನಿಸ್ಟರ್ ಪ್ಲೇಸ್ಗೆ. ಈ ತರ ಏನ್ ಮಾಡಿದ್ರು, ಬಹಳಷ್ಟು ಕಂಪನಿಗಳನ್ನ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಬ್ಯಾಂಕ್ಗಳಾಗ್ಬೋದು ಅಥವಾ ಬಂದರುಗಳಾಗ್ಬೋದು ಮತ್ತೆ ಇದಾಗ್ಬೋದು ಏರ್ಪೋರ್ಟ್ಗಳನ್ನೆಲ್ಲ ಏನ್ ಮಾಡಿದ್ರು ಖಾಸಗೀಕರಣ ಮಾಡ್ತಾ ಬಂದ್ರು. ಕೊನೆಗೆ ಬರ್ತಾ ಬರ್ತಾ ನಿರುದ್ಯೋಗದಲ್ಲಿ 45 ವರ್ಷ ಆಗ್ಲೇ ಹೇಳಿದೀನಿ, 45 ವರ್ಷಗಳಷ್ಟು ಜಾಸ್ತಿ ಮಾಡಿದ್ದಾರೆ ಸರ್. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ನಾವ್ ಹೇಳ್ತಲ್ಲ, ವಿಶ್ವಸಂಸ್ಥೆಯವರೇ ಹೇಳ್ತಾ ಇರೋದು 55ನೇ ಸ್ಥಾನದಿಂದ 145ನೇ ಸ್ಥಾನ ತಕೊಂಡೋಗಿರೋ ಕೀರ್ತಿ ಯಾರಿಗಾರಿದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಿಯವರಿಗೆ.